ಚೆನ್ನಾಗಿ ಮೂಡ್ ಬಂದಿದೆ 5 ಚಿತ್ರಗಳು ಅಂಡ್ ಈ ಒಂದು ಸ್ಮಾಲ್ ಶಾರ್ಟ್ ಸ್ಟೋರಿ ಅಂತ ಏನ್ ಮಾಡಿದೀವಿ ಇದು ನಮ್ಮ ಕಂಟೆಸ್ಟೆಂಟ್ಸ್ಗೆ ಒಂದು ಲಾಂಗ್ ಲೈಫ್ ಕೊಡುವಂತ ಒಂದು ಸ್ಟೋರೀಸ್ ಆಗಿದೆ ಅಂಡ್ ಪ್ರತಿಯೊಬ್ರು ಅವ್ರಿಗೆ ತಕ್ಕಂಗೆ ಅವರ ಸ್ಟ್ರೆಂತ್ ನೋಡ್ಕೊಂಡು ಡೈರೆಕ್ಟರ್ಸ್ ಅವ್ರಿಗೆ ಪಾತ್ರನ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ನಮ್ಮ ಮಹಾನಟಿಯರು ಅಭಿನಯಿಸಿದ್ದಾರೆ. ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಯಾರು ಗೆದ್ರು ಯಾರು ಕೊನೆವರೆಗೂ ಫೈನಲಿಸ್ಟ್ ಅಂತ ಬಂದಿದ್ದಾರೆ ಅವರೆಲ್ಲರೂ ನಮ್ಮ ಕಣ್ಣಿಗೆ ವಿನ್ನರ್ಸ್ ಅಂತ ಅನ್ಸುತ್ತೆ. ಬಿಕಾಸ್ ಪ್ರತಿಯೊಬ್ಬರ ಸ್ಟ್ರಗಲ್ ನಮ್ಮ ಶೋಕ್ ಬಂದ್ಮೇಲೆ ಡಿಫ್ರೆಂಟ್, ಅದು ಬಿಟ್ಟು ಅವರ ಪರ್ಸನಲ್ ಜರ್ನೀಸ್ ಡಿಫ್ರೆಂಟ್ ಆಗಿದೆ. ಸೊ ಅದನ್ನೆಲ್ಲ ಬೀಟ್ ಮಾಡಿ ಇವತ್ತು 5 ಜನ ಫೈನಲಿಸ್ಟ್ ಆಗಿ ಬಂದು ಅವ್ರವ್ರನ್ನ ತಾವೇ ಒಂದು ದೊಡ್ಡ ಪರದೆ ಮೇಲೆ ನೋಡ್ಕೊಳ್ಳೋಂಥ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಹಾಗೆ ನಮ್ಗೆ ಒಂದು ವರ್ಷ ಆಲ್ಮೋಸ್ಟ್ ಅವ್ರನ್ನ ನೋಡ್ಕೊಂಡು ನಮಗೂ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದು ಇವತ್ತು ಈಡೇರಿದೆ ಅಂಡ್ ತುಂಬಾ ಖುಷಿ ಕೂಡ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಅಂಡ್ ಹೀಗೆ ನಮ್ಮ ಶೋನ ಆಗ ನಮ್ಮ ತಂಡದಲ್ಲಿರೋರು ಎಲ್ಲರನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಖುಷಿ ಇದೆ. ಸೀಸನ್ 3ಗೆ ಫಿಕ್ಸ್. ಲುಕಿಂಗ್ ಫಾರ್ವರ್ಡ್ ಟು ಸೀಸನ್ 3. ನಿಮ್ಗೆ ಗೊತ್ತಿದೆ, ನಾನು ಕೂತ್ಕೊಳ್ಳೋದು ಕಡಿಮೆ, ಯಾವುದೇ ಏನೇ ಆದ್ರೂ ಸ್ವಲ್ಪ ಕೂತ್ಕೊಳ್ಳೋದು ಕಡಿಮೆ, ಮತ್ತೆ ಅದೊಂದು ಅರ್ಥ ಇರಬೇಕು. ಸೊ ಈ ಶೋ ನನ್ಗೆ ಅದು ಅರ್ಥ ಅನ್ನಿಸ್ತು. ಬಟ್ ಕೂತಿದ್ದೀನಿ ಅಂದ್ರೆ ಒಂದು ಹೆಮ್ಮೆ ಇದೆ ನನಗೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಜಿ ಕನ್ನಡದವ್ರಿಗೆ. ಯಾಕೆಂದ್ರೆ ಇದೊಂದು ಶೋ ಮಾಡೋದೇ ತುಂಬಾ ಕಷ್ಟ. ಅದರಲ್ಲೂ ನಾವೇ ಇನ್ನ ಪರ್ಫೆಕ್ಟ್ ಆಗಿಲ್ಲ, ನಾವು ಪರ್ಫೆಕ್ಟ್ ಆಗೋದು ಬಹಳ ಇದೆ. ಸೊ ಅಂಥದ್ರಲ್ಲಿ ಅವ್ರು ನೋಡಿ ಕಲಿಯೋದು ಬಹಳ ಇದೆ ನಮ್ಗೆ. ಸೊ ಅಂಥದ್ರಲ್ಲಿ ಅವ್ರು 5 ಜನ ಇಲ್ಲೊಂದು ಶಾರ್ಟ್ ಸಿನಿಮಾ ಅಂತ ಮಾಡಿದ್ದಾರೆ ಅಂದ್ರೆ ಅದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಮೂಮೆಂಟ್ಗೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಇದೊಂದು ಮೂಮೆಂಟ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಐ ವುಡ್ ಲೈಕ್ ಟು ಸೇ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಫಿನಾಲೆವರೆಗೂ ಬಂದಿರೋರಿಗೆ ಅಂಡ್ ಕಾಯ್ತಾ ಇದ್ದೀನಿ. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಯಾಕಂದ್ರೆ ಎಲ್ಲೂ ಪಾರ್ಶಾಲಿಟಿ ನಾವು ಎಲ್ಲೂ ಮಾಡಲ್ಲ. ಬಟ್ ನಮ್ಗೆ ಏನ್ ಅನ್ನಿಸ್ತು ಅದನ್ನ ನಾವು ಮಾತಾಡ್ಕೋತೀವಿ. ಬಟ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಲ್ತಿದ್ದಾರೆ ಅವರು, ನಿಜ ಹೇಳ್ಬೇಕು. ಐ ವುಡ್ ಲೈಕ್ ಟು ಸೇ ಇಂಡಿಯನ್ ಟೀಮ್ ವಿಶ್ವಕಪ್ ಗೆದ್ದಿರೋದು ನೆನ್ನೆವರೆಗೂ ಮ್ಯಾಚ್ ನೋಡ್ಕೊಂಡೇ ಕೂತಿದ್ದೆ ನಾನು. ಯಾಕಂದ್ರೆ ವರ್ಲ್ಡ್ ಕಪ್ ಇದೇ ಮೊದಲನೇ ಸತಿ ಹೆಣ್ಮಕ್ಳು ವರ್ಲ್ಡ್ ಕಪ್ ತೆಗ್ದಿರೋದು. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದೀರಿ ಎಲ್ಲ ಹೆಣ್ಮಕ್ಳಿಗೆ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಹೆಮ್ಮೆ ಆಗುತ್ತೆ. ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ನಾವು ಜಾಸ್ತಿ ಮೇಲ್ ಡಾಮಿನೆನ್ಸ್ ಸ್ಪೋರ್ಟ್ಸ್ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ನೋಡ್ತಾ ಇದ್ವಿ. ಈಗ ಖುಷಿ ಆಗುತ್ತೆ. ಅಷ್ಟೇ ಒಂದು ಸಪೋರ್ಟು, ಅಷ್ಟೇ ಒಂದು ಬೆಂಬಲ ಹೆಣ್ಮಕ್ಳು ಟೀಮ್ಗೂ ಸಿಗ್ತಿರೋದು. ಅಷ್ಟೇ ಒಂದು ಪೋಸ್ಟ್ ಗಳಾಗಿರ್ಬೋದು, ಏನೇ ಆಗಿದ್ರು ಜಾಸ್ತಿ ನಾವು ಮೆನ್ ಕ್ರಿಕೆಟ್ ಟೀಮ್ಗೆ ನೋಡ್ತಿದ್ವಿ. ಈ ಬಾರಿ ಅಷ್ಟೇ ಒಂದು ಉತ್ಸಾಹ ಹೆಣ್ಮಕ್ಳು ಟೀಮಿಗೆ ನೋಡಿ ಖುಷಿ ಆಯ್ತು. ಹೀಗೆ ಸಪೋರ್ಟ್ ಮಾಡ್ತಿರೋಣ. ಅವರು ಹೆಸರು ಇನ್ನಷ್ಟು ಮಾಡ್ಲಿ, ನಮ್ಮ ದೇಶಕ್ಕೆ ಕಪ್ಗಳನ್ನ ತಗೋಬರ್ಲಿ ಅಂತ ಕೇಳ್ಕೊಳ್ತೀನಿ. ಆಫ್ಟರ್ 25 years. ಎಸ್ ಅಲ್ಲ, ಅಪ್ಪು ಸರ್ ಅಭಿಮಾನಿಯಾಗಿ ಅಪ್ಪು ಸರ್ ಹೇಳಿದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋ ಹಾಗೆ ಅದನ್ನ ವರ್ಲ್ಡ್ ಅಲ್ಲಿ ಹೆಣ್ಮಕ್ಳು ಎಲ್ಲ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ನಮಗೆ ಕನ್ನಡಿಗರಾಗಿ ಏನ್ ಸಂತೋಷ ಅಂದ್ರೆ ನಾವೊಂದು ಹೆಣ್ಣನ್ನ ಪೂಜಿಸ್ತೀವಿ, ಕನ್ನಡಾಂಬೆನ ಪೂಜಿಸ್ತೀವಿ. ಸೊ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡಾಂಬೆನ ಪೂಜಿಸೋ ದಿನ ಆ ಸಂಭ್ರಮದಲ್ಲಿ ಈ ಒಂದು ಸಂತೋಷದ ಸುದ್ದಿ ಸಿಕ್ಕಿರೋದು ನಮಗೆಲ್ಲ ಬಹಳ ಖುಷಿ. ಅದು ಆ ಸಂಭ್ರಮ ಬರೀ ನಾವು ಒಂದು ಸ್ಪೋರ್ಟ್ಸ್ ಅಲ್ಲಿ ಅಷ್ಟೇ ಅಲ್ಲ, ಇವತ್ತು ನಮ್ಮ ಕಾರ್ಯಕ್ರಮ ಅಂತ ತಗೊಂಡ್ರು ಕೂಡ ನಾವು ನಟಿಯರು ಅಂದ್ರೆ ಹೆಣ್ಮಕ್ಳನ್ನ ನಾವು ಸಪೋರ್ಟ್ ಮಾಡ್ತಿದೀವಿ, ಸಂಭ್ರಮಿಸ್ತಾ ಇದೀವಿ. ವಿ ಆರ್ ಸೆಲೆಬ್ರೇಟಿಂಗ್ ದೆಮ್. ಇವತ್ತು ಅವರೆಲ್ಲಾ ಶಾರ್ಟ್ ಫಿಲ್ಮ್ಸ್ ಏನ್ ನಾವು ನೋಡಿದೀವಿ, ಇದು ಕ್ಯಾಮ್ರಾಗೋಸ್ಕರ ಹೇಳ್ತಾ ಇಲ್ಲ, ಒಳಗಡೆ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಶಾರ್ಟ್ ಮೂವಿ ತರಾನೇ ಅಲ್ಲ, ಬರೀ ಒಂದು ಶಾರ್ಟ್ ಮೂವಿ ತರ ಅಲ್ಲ, ಕಮರ್ಷಿಯಲ್ ಸಿನಿಮಾಗಳನ್ನ ನಾವು ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದಾಗ ಹೆಂಗ್ ವಿಸಿಲ್ ಹೊಡಿತೀವಿ, ಆ ಎಲ್ಲಾ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಿದ್ವಿ. ಸೊ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ತರ ಕೊಟ್ಟಿದ್ದಾರೆ ನಮ್ಗೆ ಶಾರ್ಟ್ ಮೂವಿ ಮೂಲಕ. ಅವ್ರಿಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀವಿ. ಈಗ ಮೇನ್ ಆಗಿ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಸರ್ ಇಲ್ಲಿರೋದೇ ಇಷ್ಟು ಮೈಕ್. ಸರ್ ನೀವು ಇಲ್ಲಿ ಬನ್ನಿ ಸರ್, ನಾನು ಯಾವಾಗ್ಲೂ ಮೈಕ್ ಹಾಕೊಂಡೇ ಇರ್ತೀನಿ. ಸೊ ನಿಮ್ಗೆ ಇದು ಇಂಪಾರ್ಟೆಂಟ್. ಅಲ್ಲ, ಇದು ನಾವ್ ಇವಾಗ ಸೀಸನ್ 2 ಇರೋದ್ರಿಂದ ಸೀಸನ್ 1 ಆಲ್ರೆಡಿ ಪ್ರೂವ್ ಮಾಡ್ಬಿಡ್ತು. ಈಗ ಸೀಸನ್ 1 ಇಂದ ಎಷ್ಟು ಜನ ಇವತ್ತು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಪ್ರಿಯಾಂಕಾ ಇಂದ ಹಿಡಿದು ಗಗನ ಇಂದ ಹಿಡಿದು ಎಷ್ಟೊಂದು ಜನಕ್ಕೆ ಒಂದು ಲೈಫ್ ಆಗಿದೆ ಅಂತಂದ್ರೆ
ಝಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಮೊದಲು ಮ್ಯೂಸಿಕಲ್ ಕಾಂಟ್ರಿಬ್ಯೂಟ್ ಮಾಡ್ತಿತ್ತು, ಕೊನೆಗೆ ಕಾಮಿಡಿ ಕಿಲಾಡಿಗೆ ಅಲ್ಲೊಂದಷ್ಟು ಆಕ್ಟರ್ಸ್ ಬರ್ತಾ ಇದ್ದಾರೆ. ಝಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಹೋಗ್ತಿದೆ. ಇಲ್ಲಿ ಏನಾಗುತ್ತೆ, ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಫಾರ್ ಫಿಮೇಲ್ ಆಕ್ಟ್ರೆಸ್ ಅಂತಂದು. ಅದೇನೋ ಹೀರೋಯಿನ್ ಆಗ್ಬೇಕು ಅಂತಲ್ಲ, ಎಲ್ಲಾ ಪಾತ್ರಗಳಿಗೂ ಬೇಕಾಗುತ್ತೆ ಅಂತಂದಾಗ ನಮ್ಮಲ್ಲಿ ಮೊದಲಿಂದನೂ ಕ್ಯಾಸ್ಟಿಂಗ್ ಏಜೆನ್ಸೀಸ್ ಆ ಥರದೆಲ್ಲ ಪ್ರಾಪರ್ ಆಗಿ ಇರಲಿಲ್ಲ. ಸೊ ಇದೊಂದು ಆರ್ಗನೈಸ್ಡ್ ಆಗಿ ಬರ್ತಾ ಇದೆ. ನನಗೆ ಎಷ್ಟು ಜನ ಯಾರೋ ಕ್ಯಾಸ್ಟ್ ಮಾಡಿದಾಗ ಅದೇ ಹೇಳ್ತಾರೆ, ಸರ್ ನಾವು ಒಂದು 6 ತಿಂಗಳು ಟ್ರೈನಿಂಗ್ ಮಾಡೋದನ್ನ ನೀವು ನೀಟಾಗಿ ಸ್ಕೂಲ್ ತರ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇದ್ದೀರಾ, ಇನ್ನೇನ್ ಬೇಕು ಸರ್ ನಮ್ಗೆ ಅನ್ನೋಷ್ಟು ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಇವನ್ ಇವತ್ತು 5 ಜನ ಡೈರೆಕ್ಟರ್ಸ್ಗಳು ಮಾಡಿದಾಗ ಅದೇ ಹೇಳಿದ್ರು, ದೇರ್ ಸೋ ಪ್ರಿಪೇರ್ಡ್, ಏನೋ ವಾಟ್ ಟು ಡು. ನಾವು ಸ್ವಲ್ಪ ಏನೋ ಹೇಳಿದ್ರೆ ನೀಟಾಗಿ ಮಾಡಿ ಮುಗಿಸ್ತಾರೆ ಅಂತಾರೆ. ಸೊ ಈ ಪ್ಲಾಟ್ಫಾರ್ಮ್ ಅದನ್ನ ಕೊಡ್ತಾ ಇದೆ. ನೋಡೋಣ, ನಾಳೆ ಯಾವ್ದೋ ಒಂದು ಸ್ಕ್ರಿಪ್ಟ್ ಮಾಡಿ ಆ ತರದೇ ಒಂದು ಅವಕಾಶ ಇದ್ದು ಇದ್ರಲ್ಲಿ ಯಾರೋ ಒಂದು ಪೊಟೆನ್ಶಿಯಲ್ ಇರೋಂಥವ್ರು ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಐ ವಿಲ್ ಬಿ ಓಪನ್ ಟು ದಟ್. ನಾನು ಯಾವತ್ತೂ ಹೆಸಿಟೇಟ್ ಮಾಡಿಲ್ಲ. ಬಟ್ ಎನಿ ಟೈಮ್ ಆ ತರದ ಏನೋ ಒಂದು ಅವಕಾಶ ಇದೆ, ಸ್ಕ್ರಿಪ್ಟ್ ಅದು ಡಿಮ್ಯಾಂಡ್ ಮಾಡಿದೆ ಅಂದ್ರೆ ಐ ಆಲ್ವೇಸ್ ಬಿ ಮೋರ್ ದನ್ ಹ್ಯಾಪಿ. ನಾನೇ ಹೇಳ್ಕೊಟ್ಟಿದ್ದೆ. ಇಲ್ಲ, ಅನು ನನ್ನ ತುಂಬಾ ಸತಿ ವೇದಿಕೆಯಲ್ಲೂ ಹೇಳಿದೀನಿ. ಐ ಥಿಂಕ್ ಸಿನಿಮಾಗೆ ಅಂತ ಬಂದ್ರೆ ಅಲ್ಲಿ ಹಲವಾರು ಜನ ಆಕ್ಟರ್ಸ್ ಗಳಿದ್ದಾರೆ, ಅಲ್ಲಿ ಹಲವಾರು ಜನ ಇದ್ದಾರೆ. ಆದ್ರೆ ಟೆಲಿವಿಷನ್ ಆಂಕರಿಂಗ್ ಅಂತ ಬಂದ್ರೆ ಒಂದೇ ಸೂಪರ್ ಸ್ಟಾರ್ ಇರೋದು, ಅದು ಅನುಶ್ರೀ ಒಬ್ಬರೇ. ಸೊ ಡೈರೆಕ್ಟ್ ಆಗಿ ತರುಣ್ ಸರ್ ಹೇಳಿದ್ರು, ಆಂಕರಿಂಗ್ ಮಾತ್ರ ಮಾಡು, ಬಾಯ್ ಬಾಯ್ ಸಿನಿಮಾ, ಬಾಯ್ ಡೈರೆಕ್ಟ್ರೆ. ಯಾಕೆ ಅಂದ್ರೆ ಆಂಕರಿಂಗು ಕಮ್ಮಿ ಅಂತನಾ, ಸಿನಿಮಾ ಹೆಚ್ಚು ಅಂತನಾ? ಆಂಕರಿಂಗ್ ಕಮ್ಮಿನೇ ಅಲ್ಲ, ಮತ್ತೆ ಯಾಕೆ ಹೆಂಗೆ ಭೇದ ಭಾವ ಯಾಕೆ ಮಾಡ್ತಿದ್ದೀರಾ? ಇಲ್ಲೊಂದ್ ಕಡೆ ಸೂಪರ್ ಸ್ಟಾರ್ ಆಗಿದ್ರ ತಾನೆ, ಇನ್ನೊಂದ್ ಕಡೆ ಆಗ್ಬಾರ್ದು. ಬೇಡ ಬಿಡಿ, ಯಾಕೆ ಹೊಟ್ಟೆ ಅಷ್ಟೊಂದು ಯಾಕೆ ಈ ಬೇಡ ಬಿಡಿ, ಇದೊಂದನ್ನೇ ಹಾಕ್ಬಿಡ್ತಾರೆ. ಥ್ಯಾಂಕ್ ಯು ಡೈರೆಕ್ಟರ್, ನೇರವಾಗಿ ಬಹಳ ಇಂಪಾರ್ಟೆಂಟ್ ವಿಷಯವನ್ನು ಹೇಳಿದ್ರಿಂದ ಟಾಟಾ ಗುಡ್ ಬೈ. ಮಹಾನಟಿ ಸೀಸನ್ 2 ಇದು ಸಂತೋಷ್ ಸರ್ ಹೇಳುವಾಗ ಕೂಡ ಹೇಳಿದಷ್ಟೇ, ಮಹಾನಟಿ ಬರ್ತಾ ಇದೆ, ನಟಿಯರು ನಮ್ಮ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಮಹಾನಟಿ ಏನಾದ್ರು ಪ್ಲಾನ್ ಇದೆಯಾ ಅಂತ? ಗೊತ್ತಿಲ್ಲ, ಜಿ ಪ್ಲಾನ್ ಮಾಡಿದ್ರು ಮಾಡಬಹುದೇನೋ ಬಹುಶಃ. ಬಟ್ ಅಗೇನ್ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಆಗುತ್ತೆ. ಯು ನೀಡ್ ಆಕ್ಟರ್. ಬೇಸಿಕಲಿ ಆಕ್ಟರ್ಸ್ ಇಬ್ರು ಬೇಕು ಸಿನಿಮಾ ಅಂತಂದ್ರೆ. ದೇ ಆರ್ ದಿ ಫೇಸ್ ಆಫ್ ದಿ ಸಿನಿಮಾ. ಅದೇ ರೀತಿ ಟೆಕ್ನಿಷಿಯನ್ಸ್ ಗಳಾದ್ರೂ ನಾವು ಹೆಂಗೋ ಒಂದ್ ಕಡೆ ಹುಡ್ಕೊಂಡು ಏನೋ ಮಾಡ್ತಿರ್ತೀವಿ. ಈ ಫೇಸಸ್ ಅಂತ ಇದ್ದಾಗ ಅದಕ್ಕೊಂದು ಟ್ರೈನಿಂಗ್ ಬೇಕು, ಅದಕ್ಕೊಂದು ಪ್ರಿಪರೇಷನ್ ಬೇಕು. ಸೊ ಈ ತರದ ಒಂದು ಕಾರ್ಯಕ್ರಮ ಅದು ಪ್ರಿಪೇರ್ ಮಾಡಿ ಕಳ್ಸೋದ್ರಿಂದ ಇಂಡಸ್ಟ್ರಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಮಾಡೋದ್ರಿಂದ ಎರಡೂ ಮಾಡ್ಬೋದು. ಮಹಾನಟಿನೂ ಒಂದ್ ಕಡೆ ನಡೀತಾ ಇರ್ಬೋದು, ಒಂದು ಮಹಾನಟ ಅಂತ ಶುರು ಮಾಡೋದು ತಪ್ಪೇನಿಲ್ಲ ಅನ್ಸುತ್ತೆ. ಬಿಗ್ ಕಂಗ್ರಾಚುಲೇಷನ್ಸ್ ವುಮೆನ್ಸ್ ಕ್ರಿಕೆಟ್ ಟೀಮ್ಗೆ. ಹಾಗೂ ನಾನೊಂದು ಥ್ಯಾಂಕ್ ಯು ಹೇಳ್ತೀನಿ ಅವ್ರೆಲ್ಲರಿಗೂ. ಯಾಕೆ ಅಂತಂದ್ರೆ ನಾವು ಮನೆ ಕ್ರಿಕೆಟ್ ನೋಡ್ತಾ ಇದ್ರೆ ಬರೇ ಬೈಯೋರ್ ಅಮ್ಮ ಆಗ್ಲಿ ಹೆಂಡತಿ ಆಗ್ಲಿ ಯಾವಾಗಲೂ ಏನ್ ಬರೇ ಕ್ರಿಕೆಟ್ ನೋಡ್ತಾ ಇದೀರಾ ಅಂತ. ಈಗ ಹೆಣ್ಮಕ್ಳು ಕ್ರಿಕೆಟ್ ಆಡಿ ಅವರು ಸ್ವಲ್ಪ ಇಂಟ್ರೆಸ್ಟ್ ತರೋದ್ರಿಂದ ಅವ್ರ ಜೊತೆ ಕುತ್ಕೊಂಡು ಈ ಕ್ರಿಕೆಟ್ ಮೇಲೆ ಒಂದು ಇಂಟ್ರೆಸ್ಟ್ ಬಂದಿದೆ. ಸೊ ಕಂಗ್ರಾಚುಲೇಷನ್ಸ್ ಜೊತೆಗೆ ಥ್ಯಾಂಕ್ ಯು ಹೇಳ್ತೀನಿ. ಯು ಮೇಡ್ ಅಸ್ ಆಲ್ ವೆರಿ ಪ್ರೌಡ್. ಥ್ಯಾಂಕ್ ಯು.